ಸರ್ ಕೊನೆ ನೋಡಿ ಭಾಳ ಸ್ಪಷ್ಟಪಡಿಸ್ತೀನಿ. ಭಾಳ ಖುಷಿ ಏನಂತಂದರೆ ಬಿಹಾರದ ಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDU ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಿರ್ಬೋದು ಮತ್ತು ಭರವಸೆಗಳನ್ನು ನಾವು ಈಡೇರಿಸಿರುವ ಕಾರಣ ನಮಗೆ ಇಷ್ಟು ದೊಡ್ಡ ಬಹುಮತ. ನಾವು 150 ಅಂದ್ಕೊಂಡಿದ್ವಿ, ಅದನ್ನು ದಾಟಿ ಇವತ್ತು ವೈಟ್ ವಾಶ್ ಆಗುವಂಥ ಪರಿಸ್ಥಿತಿ ಆಗಿದೆ. ಸೊ ಹಾಗಾಗಿ ಭಾಳ ಸ್ಪಷ್ಟವಾಗಿ ಇವತ್ತು ಏನು ವಿರೋಧ ಪಕ್ಷಗಳು ಮಾಡಿದಂಥ ಸುಳ್ಳು ಆರೋಪಗಳಿತ್ತು ಅವೆಲ್ಲವನ್ನು ಕೂಡ ಜನ ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಬಿಹಾರದಲ್ಲಿ ಬಿಜೆಪಿಗೆ ನೆಲೆ ಇಲ್ಲ, ಬಿಜೆಪಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಟುಡೇ ವಿ ಹ್ಯಾವ್ ಎಮರ್ಜ್ ಆಸ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಹಾರದಲ್ಲಿ ಕೂಡ. ಸೊ ಹಾಗಾಗಿ ಇದಕ್ಕೆ ಉದಾಹರಣೆ ಏನು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಇಸ್ ಅ ಗ್ರೋಯಿಂಗ್ ಪಾರ್ಟಿ, ಕ್ಯಾಡರ್ ಬೇಸ್ಡ್ ಪಾರ್ಟಿ, ಕಾರ್ಯಕರ್ತರ ಪಾರ್ಟಿ. ಸೊ ಹಾಗಾಗಿ ಇವತ್ತು ಬಿಹಾರದ ಜನತೆ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಾವು ಕೊಟ್ಟಂತಹ ಭರವಸೆಗಳು, ನಾವು ಕೊಟ್ಟಂತಹ ಯೋಜನೆಗಳು, ವಿಶೇಷವಾಗಿ ನರೇಂದ್ರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ, ಅವರು ಕೊಟ್ಟಿರ್ತಕ್ಕಂತಹ ಏನು ಸಹಕಾರವನ್ನು ಬಿಹಾರ ಜನತೆ ನೆನೆಸ್ಕೊಂಡು ಇವತ್ತು ನಮಗಿಷ್ಟು ದೊಡ್ಡ ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನಿತೀಶ್ ಕುಮಾರ್ ಅವರು ಅಷ್ಟು ವಯಸ್ಸಾದರೂ ಕೂಡ ಅವ್ರಿಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್, ವಾಟ್ ಎವರ್ ಇಟ್ ಮೈಟ್ ಬಿ, ಅವ್ರಿಗೆ ರಾಜಕೀಯದಲ್ಲಿ ಇರಬೇಕೆನ್ನುವಂತಹ ಒಂದು ಅಪಹಪಿ ಏನಿದೆ ಮತ್ತು ಆ ಉದ್ದೇಶ ಏನಿದೆ ಅದನ್ನು ಜನ ಇವತ್ತು ಸ್ವೀಕಾರ ಮಾಡಿ ಈ ಕಾಂಗ್ರೆಸ್ನವರ ಸುಳ್ಳು ಡೋಂಗಿತನದ ಆರೋಪಗಳಿಗೆ ಸರಿಯಾದ ಉತ್ತರ ಕೊಟ್ಟು 2 ಅಂಕಿ ಕೂಡ ದಾಟಕ್ಕಾಗದೆ ಕಾಂಗ್ರೆಸ್ನವರಿಗೆ ತಕ್ಕ ಪಾಠವನ್ನು ಕಲಿಸಿದರೆ ಮುಂದಿನ ದಿನಗಳಲ್ಲಿ ಪ್ರತಿ ರಾಜ್ಯ ಕರ್ನಾಟಕದಲ್ಲಿ ಕೂಡ ಇದೇ ಪಾಠವನ್ನು ಜನತೆ ಕಲಿಸ್ತಾರೆ. ಸರ್ ಕೊನೆ ರಿಯಾಕ್ಷನ್ ಇಲ್ಲ ನೋಡಿ, ಅಲ್ಲಿನ ಸರ್ ಬಿಹಾರದ ಅಧಿಕಾರ ಪಕ್ಷ ಇತ್ತು, ಅದು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದೆ. ಜೊತೆಗೆ ಈ ವೋಟ್ ಚೋರಿ ಅಂತ ಒಂದು ಏನು ನಾವು ಆರೋಪ ಮಾಡ್ತಿದ್ವಿ ಅದು ಈ ರಾಷ್ಟ್ರದ ಜನತೆಗೆ ಒಂದು ಸಾಬೀತಾಗಿದೆ. ಇವರು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ನಾವು ಖಂಡಿತವಾಗೂ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದನ್ನ ಜನಗಳಿಗೆ ತಿಳಿಸಿ ಖಂಡಿತವಾಗೂ ಮುಂಬರ್ತಕ್ಕಂಥ ಬೇರೆ ರಾಜ್ಯದ ಚುನಾವಣೆಗಳಲ್ಲಿ ನಿಜವಾಗ್ಲೂ BJP ಸ್ಟ್ರಾಂಗ್ ಇದ್ದರೆ ತಮಿಳುನಾಡಿನಲ್ಲಿ, ಕೇರಳದಲ್ಲಿ ತೋರಿಸಲಿ ಅಂತೇಳಿ ಸವಾಲಾಗ್ತಾ ನೀವಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ. ಇದಿಷ್ಟು ಈ ಹೊತ್ತಿನ ಒಂದಿಷ್ಟು ಚರ್ಚೆ. ಬಿಹಾರದ ಎಲೆಕ್ಷನ್ ಬಗ್ಗೆ ಕ್ಷಣಕ್ಕೂ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.